ಇದಕ್ಕೆ ಗೆಜ್ಜೆಗಿರಿ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಗಿರೀಶ್ ರೈ ಕಕ್ಕೆ ಪದವು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಗೆ ವಿಚಾರ ಗೊತ್ತಿದೆ, ಲೀಲಾವತಿ ಬೈಪಡಿತಾ ಇರೋ ವಿದ್ವೇಷರಾಗಿದ್ದಾರೆ. ತಾವು ಅವ್ರ ಜೊತೆ ಕಳೆದಂತಹ ನೆನಪುಗಳು, ಅವರ ಒಂದು ಕಲಾ ಸೇವೆ, ಅವರನ್ನ ಯಾವ ರೀತಿ, ಅವರ ಸೇವೆಯನ್ನು ಯಾವ ರೀತಿ ಬಣ್ಣಿಸ್ತೀರಿ ತಾವು ಈ ಸಂದರ್ಭದಲ್ಲಿ? ಒಂದು ಯಕ್ಷಗಾನ ರಂಗದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಮಹಿಳಾ ಭಾಗವತರು ಬಂದದಂದ್ರೆ ಅದು ಲೀಲಾವತಿ ಬೈಪಡ್ತಾಯರು. ಖಂಡಿತ. ಮತ್ತೆ ಹರಿನಾರಾಯಣ ಬೈಪಡ್ತಾಯರು ಅವರ ಗಂಡ, ಅವರು ನನ್ಗೆ ಗುರುಗಳವರು. 1999ರಲ್ಲಿ ನಾನು ಧರ್ಮಸ್ಥಳ ಕೇಂದ್ರದಲ್ಲಿ ಯಕ್ಷಗಾನ ಕಲಿಲಿಕ್ಕೆ ಹೋದಾಗ ಆವಾಗ ಲೀಲಾವತಿ ಬೈಪಡ್ತಾಯರು ಮನೆಯಲ್ಲಿದ್ರು ಕಲಕಲದಲ್ಲಿ. ನಮ್ಗೆ ಅಂದ್ರೆ ಇಡೆಯಲ್ಲಿ ಒಮ್ಮೊಮ್ಮೆ ಬಂದು ಕ್ಲಾಸ್ ಎಲ್ಲ ಕೊಟ್ಟು ನಮ್ಗೆಲ್ಲ ಅಂದ್ರೆ ತಯಾರು ಮಾಡ್ತಿದ್ರು. ಅಂದ್ರೆ ನನ್ಗೆ ಮುಖ್ಯ ಗುರುಗಳು ಹರಿನಾರಾಯಣ ಬೈಪಡ್ತಾಯರು. ಸರಿ. ಕೆಲವೆಲ್ಲ ಪದ್ಯ ಒಮ್ಮೆ ತಿಂಗಳಿಗೊಮ್ಮೆ ಬಂದು ನಮ್ಮ ಪದ್ಯವನ್ನು ನೋಡಿ ಹೀಗೆ ಬಹಳ ಒಳ್ಳೇದಾಗಿದೆ ನಿಮ್ಮ ಪದ್ಯ, ಹಾಗೆ ಅಂತೆಲ್ಲ ಹೇಳ್ತಿದ್ರು. ಮತ್ತೆ ತುಂಬಾ ಅನುಭವಿ ಭಾಗವತರು ಅವರು, ಮಹಿಳಾ ಭಾಗವತರಲ್ಲಿ ತುಂಬಾ ಅನುಭವಿ ಭಾಗವತರು. ಯಾಕೆಂದ್ರೆ ಅವರು ಅರುವ ಮೇಳ, ಮತ್ತೆ ಅಲ್ಲಿ ತಳಕಳ ಮೇಳ, ಆಮೇಲೆ ಬಪ್ಪನಾಡು ಮೇಳದಲ್ಲಿ ಕೂಡ ಇದ್ರಂತೆ. ಹೌದು. ಹಾಗೆ ಮತ್ತೆ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಅವರಿಗೆ ಒಡನಾಟ ಉಂಟು. ಅಂದ್ರೆ ಇವತ್ತು ನನ್ಗೆ ಬೆಳಿಗ್ಗೆ ಇವರು ಪ್ರಭಾಕರ್ ಜೋಶಿ ಅವರು ಸಿಕ್ಕಿದ್ರು. ಹಾಗೆ ಅವರೇ ಹೇಳಿದ್ರು ನನ್ನ ಹತ್ರ, ಅಂದ್ರೆ ಪ್ರಭಾಕರ್ ಜೋಶಿ, ಶ್ರೇಣಿ, ಸಾಮುಗ, ಮತ್ತೆ ಆಗಿನ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಅವರು ಆ ದೊಡ್ಡ ದೊಡ್ಡ ಕಲಾವಿದರ ಕೂಟದಲ್ಲಿ ಅವರು ಪದ್ಯ ಹೇಳಿದವರು. ಮತ್ತೆ ಅವರಿಗೆ ತುಂಬಾ ಸಪೋರ್ಟ್ ಆಗಿದ್ದವರು ನಮ್ಮ ಗುರುಗಳು, ಅಂದ್ರೆ ಹರಿನಾರಾಯಣ ಬೈಪಡಿತಾಯರು. ಹೌದು. ಅಂದ್ರೆ ಅವರಿಗೆ ಕಲಿಸಿದ್ದು ಕೂಡ ಹರಿನಾರಾಯಣ ಬೈಪಡ್ತಾರೆ. ಮತ್ತೆ ಅವರು ತುಂಬಾ 10-11 ವರ್ಷ ಧರ್ಮಸ್ಥಳದ ಕೇಂದ್ರದಲ್ಲಿ ಅವರು ಭಾಗವತಿಕೆ ಮಾಡ್ತಿದ್ರು, ಭಾಗವತೆ ಕಲಿಸ್ತಿದ್ರು. ಯಾರು? ಲೀಲಾವತಿ ಬೈಪಡ್ತಾಯರು. ಅದರೊಟ್ಟಿಗೆ ನಮ್ಮ ಹರಿನಾರಾಯಣ ಬೈಪಡ್ತಾಯರು ಮೊದ್ಲೇ ಕ್ಲಾಸ್ ಕೊಡ್ತಿದ್ರು ಮಕ್ಕಳಿಗೆ. ಮತ್ತೆ ನಾನಿದ್ದಾಗ ಅವರು ಕೇಂದ್ರ ಬಿಟ್ಟಿದ್ರು, ಅಂದ್ರೆ ಲೀಲಾವತಿ ಬೈಪಡ್ತಾಯರು. ಮತ್ತೆ ಮಕ್ಕಳೊಟ್ಟಿಗೆ ಒಳ್ಳೆ ಒಡನಾಟ, ಅಂದ್ರೆ ಅವರ ಮಕ್ಕಳಾಗಿ ಅವ್ರು ನೋಡ್ತಾರೆ, ಮಕ್ಕಳನ್ನು ಚೆನ್ನಾಗಿ ಹೇಳಿಕೊಡ್ತಾರೆ. ಹಾಗೆ ಮತ್ತೆ ವೇಷಧಾರಿಗಳ ಕೂಡ ಹಾಗೆ, ಹಿಂದಿನ ದೊಡ್ಡ ದೊಡ್ಡ ವೇಷ ಅಂದ್ರೆ ಕೋಳಿಯೂರಿನವ್ರದ್ದು, ಮತ್ತೆ ಪುತ್ತೂರು ನಾರಾಯಣ ಹೆಗ್ಡೆ, ಹಾಗೆ ದೊಡ್ಡ ದೊಡ್ಡ ವೇಷಧಾರಿಗಳೊಟ್ಟಿಗೆ ಅವರು ಪದ್ಯವನ್ನು ಹೇಳಿದವರು. ಹಾಗೆ ಒಂದು ದೊಡ್ಡ ಯಕ್ಷಗಾನದ ಆಸ್ತಿ ಅಂತ ಹೇಳ್ಬಹುದು ಲೀಲಾವತಿ ಬೈಪಡ್ತಾಯರನ್ನು. ಮೊದ್ಲೇ ಅವರೆಲ್ಲ ಆಡಿಯೋ ಕ್ಯಾಸೆಟ್ಗಳೆಲ್ಲ ಇತ್ತವರದ್ದು, ಲೀಲಾವತಿ ಬೈಪಡ್ತಾಯರದ್ದು. ಆ ಯಮನ ಸೋಲು ಮತ್ತೆ ಬೇರೆ ಬೇರೆ ಇದು ಆಡಿಯೋ ಕ್ಯಾಸೆಟ್ಗಳೆಲ್ಲ ನಾನು ಸಣ್ಣವ ಇದ್ದಾಗ ಕೇಳಿದ್ದೆ. ಅಂದ್ರೆ ಯಕ್ಷಗಾನಕ್ಕೆ ಬರುವ ಮೊದ್ಲು ನನ್ಗೆ ಮೊದ್ಲೇ ಗೊತ್ತಿತ್ತು ಲೀಲಾವತಿ ಬೈಪಡ್ತಾಯರ್ ಅಂದ್ರೆ ಯಾರಂತ. ಅಂದ್ರೆ ಯಕ್ಷಗಾನಕ್ಕೆ ಕಾಲಿಡೋ ಮೊದ್ಲೇ ಗೊತ್ತಿತ್ತು, ಅವರ ಕ್ಯಾಸೆಟ್ ಅನ್ನೆಲ್ಲ ನಾನು ಕೇಳ್ತಿದ್ದೆ. ನಿಜ, ಎಷ್ಟೋ ಪುರುಷ ಭಾಗವತರಿಗೆ, ಮಹಿಳಾ ಭಾಗವತರಿಗೆ ಪ್ರೇರಣೆ ಅವರು. ಪ್ರೇರಣೆ ಅಂದ್ರೆ ಮಹಿಳಾ ಭಾಗವತರು ಇವತ್ತೊಂದು ತಯಾರಾಗ್ಲಿಕ್ಕೆ ಲೀಲಾವತಿ ಬೈಪಡ್ತಾಯರೇ ಪ್ರೇರಣೆ. ಅದಲ್ಲದೆ ಶುದ್ಧ ಯಕ್ಷಗಾನ ಮತ್ತೆ ಸಂಗೀತ ಕೂಡ ಕಲ್ತಿದ್ದಾರಂತೆ ಅವರು. ಹೌದು ಹೌದು. ಮೊದ್ಲು ಅವರು ಬಡತನದ ಜೀವನ ಅವರದ್ದು. ಅಂದ್ರೆ ಈ ಹರಿನಾರಾಯಣ ಬೈಪಡ್ತಾಯರು ಮತ್ತೆ ಲೀಲಾವತಿ ಬೈಪಡ್ತಾಯರ ಜೀವನ ಬಡತನದ ಜೀವನ. ಮತ್ತೆ ಈಗ ಅವಿನಾಶನ್ನ ಮತ್ತೆ ಅವರ ದೊಡ್ಡ ಮಗಲ್ಲ ಈಗ ಒಂದು ಉದ್ಯೋಗದಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಈಗ ಅವರಿಂದಾಗಿ ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ, ಫ್ಯಾಮಿಲಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಮೊದ್ಲು ತುಂಬಾ ಬಡತನ ಇತ್ತು ಅವರಿಗೆ ಮಾತ್ರ ಗುರುಗಳಿಗೆ. ಹಾಗೆ ಆ ಬಡತನದಲ್ಲಿ ಕೂಡ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದವರು. ಅದು ಕೂಡ ಮೇಳಕ್ಕೆ ಹೋಗಿ ಅದು ನೋಡಿ, ಈ ಗಂಡಸರಿಗಾದ್ರೆ ಮೇಳ ತಿರುಗಾಟ ತೊಂದರೆ ಇಲ್ಲ, ಆದ್ರೆ ಈ ಒಂದು ಹೆಣ್ಣಿಗೆ ಮೇಳ ತಿರುಗಾಟ ತುಂಬಾ ಕಷ್ಟ ನೋಡಿ. ರಾತ್ರಿ ನಿದ್ದೆ ಕೆಡುವುದು, ಅದು ಕೂಡ ಬೇರೆ ಬೇರೆ ಅಂದ್ರೆ ಬೇರೆ ಗಂಡಸರೇ ಜಾಸ್ತಿ ಇರುವುದು. ಹಾಗೆ ಆ ಹೊತ್ತಲ್ಲಿ ಈಗ ಗುರುಗಳವರೊಟ್ಟಿಗೆ ಇದ್ದು ತುಂಬಾ ಸಪೋರ್ಟ್ ಮಾಡಿ ಅವರನ್ನು ಮೇಲಕ್ಕೆತ್ತಿದವರು. ಹಾಗೆ ಒಂದು ಯಕ್ಷಗಾನ ರಂಗ ಒಂದು ಮರೆಯಲಾಗದ ಮಾಣಿಕ್ಯ ಅಂತ ಹೇಳ್ಬಹುದು. ನಿಜ ನಿಜ, ಅನರ್ಘ್ಯ ರತ್ನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ.
ಯಾವತ್ತೂ ಕೂಡ ಅಂತ ಹೇಳಿದ್ರೆ ಒಂದು ರತ್ನವೇ ಅದು. ಆ ರತ್ನವನ್ನೇ ನಾವು ಇವತ್ತು ಕಳ್ಕೊಂಡ್ಬಿಟ್ಟಿದ್ದೇವೆ. ನೋವಿನ ವಿಚಾರ ಇದು. ಕರೆಕ್ಟ್ ಸರ್. ಅಂದ್ರೆ ಈಗ ಈಗ ಪ್ರತಿಯೊಂದು ಕೂಡ ಹಾಗೆ ಯಕ್ಷಗಾನ ರಂಗದಲ್ಲಿ ನೋಡಿ, ಒಂದು ವೇಷಧಾರಿ ಹೋದ್ರೆ ಆ ವೇಷಕ್ಕೆ ಜನ ಇಲ್ಲ ಅಂತ. ಈಗ ನೋಡಿ ಸೀನತ್ತರೈ ಹೋದ್ರೆ ಆ ವೇಷಕ್ಕೆ ಜನ ಇಲ್ಲ. ಈಗ ಗೋವಿಂದ ಭಟ್ರು ಅಂತ ಹೇಳುದು, ಈಗ ಗೋವಿಂದ ಭಟ್ರು ಈಗ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. ಈಗ ಅವರ ಜಾಗಕ್ಕೆ ಜನ ಇಲ್ಲ. ತಿರುವೈ ನಾರಾಯಣ ಭಟ್ರು, ದಲಿತರು, ಒಂದು ಈಗ ಲೀಲಾವತಿ ಬೈಪಾಡ್ತಿ, ಯಾರು ಯಕ್ಷಗಾನವನ್ನು ಈಗ ಇದು ಮಾಡಿದಾರ ಅವರ ಸ್ಥಾನವನ್ನು ತುಂಬಿಸುವಂತ ವ್ಯಕ್ತಿಗಳು ಈಗ ಯಾರು ಕೂಡ ಇಲ್ಲ. ನಿಜ 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 ನಿಜ. ಅಂದ್ರೆ ಕಳೆದು ಹೋದಂತಹ ಅನರ್ಘ್ಯ ರತ್ನಗಳ ಜಾಗನ ತುಂಬಿಸೋದಕ್ಕೆ ಮತ್ತೊಬ್ರು ಹುಟ್ಟಿ ಬರ್ಲಿಕ್ಕೆ ಸಾಧ್ಯನೇ. ಅದು ಲೀಲಾವತಿ ಅವರೇ ಅದು. ಕರೆಕ್ಟ್. ನಿಜ 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 ನಿಜ. ತುಂಬಾ ನಿಜ. ಅವರ ಒಂದು ಕಷ್ಟ ಇದ್ರು ಕೂಡ ಪತಿ ಪತ್ನಿ ಜೊತೆಗೆ ಹೋಗ್ತಾ ಇದ್ದಂತೆ. ಅವರ ಪತಿಗೆ ಕಾರ್ಯಕ್ರಮ ಇಲ್ದಿದ್ರು ಕೂಡ ಪತಿಯನ್ನು ಕರ್ಕೊಂಡೇ ಪತ್ನಿ ಹೋಗ್ತಿದ್ದಂತೆ ಲೀಲಾವತಿ ಭಯಪಡಿತಾರು. ಆಗ ಮಾತನಾಡ್ತಾ ಅವರೊಬ್ರು ಶಿಷ್ಯ ಹೇಳ್ತಾ ಇದ್ರು, ಚಂದ್ರಶೇಖರ್ ಕೊಂಕಣಾಜೆ ಅಂತ ಅವ್ರು ಅಂದ್ರೆ ಚಂದ್ರಶೇಖರ್ ಕೊಂಕಣಾಜೆ ಅವರು ಕೇಂದ್ರದ ಗುರುಗಳ ಶಿಷ್ಯ ಅವರು. ಹೌದು, ಹರಿನಾರಾಯಣ ಭಯಪಡಿತಾರೆ ಶಿಷ್ಯರು ಅಂತ ಹೇಳಿದ್ರು. ನಮ್ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಗಿರೀಶ್ ರೈ ಅವರ. ನಿಜ ನಿಜ ನಿಜ. ಆ ಒಂದು ಮೆಮೊರೇಬಲ್ ಇದೆಯಲ್ಲ. ನಿಜ, ನೀವೆಲ್ಲ ಪುಣ್ಯವಂತರು ಗಿರೀಶ್ ರೈ ಕಾಕೆಪದ ಅವರೇ. ಅವರ ಒಂದು ಗರಡಿಯಲ್ಲಿ ಪಳಗಿದ್ದೀರಿ ಅಂತ ಹೇಳಿದ್ರೆ ಆ ವಿಚಾರವನ್ನ ನಾವೀಗ ಕೇಳ್ತೀವಿ. ಹೌದು. ಮತ್ತೆ ನಾನು ಗುರುಗಳ ಆಶೀರ್ವಾದದಿಂದಲೇ ಇಷ್ಟೇ ಎತ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ. ನಿಜ ನಿಜ ನಿಜ. ಇವತ್ತು ನಾನು ಅಲ್ಲಿ ಗುರುಗಳ ಹತ್ತಿರ ಒಂದು ಪದ್ಯ ಕೂಡ ಹೇಳಿದೆ, ಅವರ ಒಂದು ಇದರ ನುಡಿ ನಮನಗೆ. ಅದು ಕೂಡ ಪುಣ್ಯವೇ ನೋಡಿ. ನಿಜ ನಿಜ ನಿಜ. ಅಂದ್ರೆ ಒಬ್ಬ ಈಗ ಗುರುಗಳು ಈಗ ಅವರ ಹೆಂಡತಿ ದೇಹತ್ಯಾಗ ಮಾಡುವಾಗ ನಾವು ಹತ್ತಿರ ಇದ್ದದ್ದು, ಅಲ್ಲಿ ಬಂದದ್ದು, ಅವರ ಸೇವೆ ಮಾಡಿದ್ದು, ಅದೊಂದು ಪುಣ್ಯ. ಅದು ಎಲ್ಲರಿಗೆ ಪ್ರಾಪ್ತಿ ಆಗುದಿಲ್ಲ ಅಂತ. ನಿಜ ನಿಜ, ಸಿಗುದಿಲ್ಲ. ಕೆಲವೊಬ್ಬರಿಗೆ ಸಿಕ್ಕಿರ್ಬೇಕು ಅಂತ ಹೇಳಿ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ಅದು ಖಂಡಿತವಾಗ್ಲು ನಿಮ್ಮ ನಿಷ್ಕಲ್ಮಶವಾದ ಮನಸ್ಸಿದೆಯಲ್ಲ, ಅದ್ರ ಒಂದು ಸಿಕ್ಕಂತಹ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಗಿರೀಶ್ ರೈ ಅವರ. ಹೌದು, ನಮ್ಗೆ ಗುರುಗಳಂದ್ರೆ ತುಂಬಾ ಪ್ರೀತಿ, ನನ್ಗೆ ಭಕ್ತಿ. ಮತ್ತೆ ನಾನು ಹೇಳುದಿಷ್ಟೇ, ಆ ಗುರುಗಳಿಂದಾಗಿ ನಾನು ಒಂದು ಇಷ್ಟರ ಮಟ್ಟಕ್ಕೆ ಬಂದದ್ದೆ ಅಂತ ಹೇಳ್ತಾರೆ. ನಿಜ ನಿಜ. ನಿಮ್ಮ ಸರಳತೆ ಕೂಡ, ನಿಮ್ಮ ಬಗ್ಗೆ ಕೂಡ ನಮ್ಗೆ ಗೊತ್ತಿದೆ. ನಿಮ್ಮ ಸರಳತೆ ಇರ್ಬೋದು, ನಿಮ್ಮ ನಡೆನುಡಿ ಇರ್ಬೋದು, ನಿಜವಾಗ್ಲೂ ಆ ಗುರುಗಳ ಶಿಷ್ಯ ಅಂತ ಹೇಳುವುದಕ್ಕೆ ನಿಜವಾಗ್ಲೂ ನಿಮ್ಮ ಮಾತುಗಳೇ ಸಾಕ್ಷಿ ಆಗ್ತಾ ಇದೆ ಗಿರೀಶ್ ರೈ ಅವರೀಗ. ಅಷ್ಟೇ ಸರಳತೆ. ನಾವು ಮಾತನಾಡಿಸ್ತೇವೆ ಅಂತ ಹೇಳಿದಾಗ ಓಕೆ ಸರ್ ಮಾತಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರಲ್ವಾ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮ್ ಜೊತೆಗೆ ಮಾತನಾಡೋಕೆ ಖುಷಿ ಆಗ್ತಾ ಇದೆ. ಲೀಲಾವತಿ ಭಯಪಡಿತಾರ ಪತಿಯ ಶಿಷ್ಯ ಆದ್ರೂ ಕೂಡ ಆ ಅಮ್ಮನ ಗುಣಗಾನವನ್ನ ತಾವಿಲ್ಲಿ ಮಾಡ್ತಾ ಇದ್ದೀರಿ ಅಲ್ವಾ, ಅದಕ್ಕೆ ನಿಜವಾಗ್ಲೂ ನಾವು ಧನ್ಯವಾದನ ಹೇಳ್ತಾನೆ ಇದ್ದೀವಿ ನಮ್ಮ ವಾಹಿನಿಯ ಮುಖಾಂತರ. ನಾನಂದ್ರೆ ತುಂಬಾ ಪದ್ಯ ಕೇಳಿದ್ದೇನೆ ಸರ್ ಅವರ ಕ್ಯಾಸೆಟ್ ಅಲ್ಲಿ. ತುಂಬಾ ಆಡಿಯೋ ಕ್ಯಾಸೆಟ್ ಅನ್ನೆಲ್ಲ ಮೊದ್ಲು ನಾನು ಕೇಳಿದ್ದೇನೆ. ಮತ್ತೆ ಅವರು ತಲಕಲ ಮೇಳದಲ್ಲಿ ಕೂಡ ಅವರು ಒಂದು ಅಂದ್ರೆ ಪ್ರಧಾನ ಭಾಗವತರಾಗಿ ಮುನ್ನಡೆಸ್ತಿದ್ರು ಅವರು. ನೋಡಿ, ಪುರುಷರ ತರ ಪುರುಷರಿಗೆ ಸರಿ ಸಮಾನವಾಗಿ ಅವರು ನಡೆಸ್ತಾ ಇದ್ರು. ಹೌದು ಹೌದು ನಿಜ. ಅಂದ್ರೆ ನೀವು ಒಂದು ಹೇಳ್ತೇನೆ ಸರ್, ಮೇಳ ತಿರ್ಗಾಟ ಮಾಡಿದ ಭಾಗವತರು ಯಾರಿಲ್ಲ. ಈಗ ತುಂಬಾ ಮಂದಿ ಇದ್ದಾರೆ, ಹೆಣ್ಮಕ್ಳು ಭಾಗವತರು ತುಂಬಾ ಮಂದಿ ಇದ್ದಾರೆ. ಅವರ ಹಾಗೆ ಮೇಳ ತಿರ್ಗಾಟ ಮಾಡಿದ ಭಾಗವತರು ಒಂದು ಮೇಳದಲ್ಲಿ ಕಲಾವಿದರನ್ನು ಅಂದ್ರೆ ಈಗ ಹವ್ಯಾಸಿಯಾಗಿ ತುಂಬಾ ಮಂದಿ ಕುಣಿಸ್ತಾರೆ. ಅದು ಬೇರೆ, ತುಂಬಾ ಹುಡುಗಿಯರು ಕುಣಿಸ್ತಾರೆ. ಮೇಳದಲ್ಲಿ ಕಲಾವಿದರನ್ನು ಕುಣಿಸಿದ ಭಾಗವತರು ಅಂದ್ರೆ ಅದು ಲೀಲಾವತಿ ಅಮ್ಮ. ನಿಜ. ಅಂದ್ರೆ ಬೇರೆ ಯಾರು ಕೂಡ ಇಲ್ಲ, ಈಗ್ಲೂ ಕೂಡ ಇಲ್ಲ. ಈಗ್ಲೂ ಕೂಡ ಇಲ್ಲ. ಮೇಳ ತಿರ್ಗಾಟ ಮಾಡಿ ಒಂದು ಅಂದ್ರೆ ಈ ಯಕ್ಷಗಾನ ಸೇವೆಯನ್ನು ಮಾಡಿದ ಭಾಗವತರು ಅದು ಲೀಲಾವತಿ ಭಯಪಡ್ತಾರೆ ಒಬ್ರು ಮಾತ್ರ. ನಿಜ ನಿಜ. ಅದಕ್ಕೆ ನಮ್ಮ ಗುರುಗಳ ತುಂಬಾ ಅದಕ್ಕೆ ಸಾಥಿತ್ತು ನಮ್ಮ ಗುರುಗಳದ್ದು. ಮತ್ತೆ ಮತ್ತೆ ಅವರ ಮಕ್ಕಳು ದೊಡ್ಡವರಾದ್ಮೇಲೆ ಈಗ ಅವಿನಾಶನ್ನ ತುಂಬಾ ಎಲ್ಲ ಅವರ ಗುರುಗಳ ಬಗ್ಗೆ ಒಂದು ವರ್ಷಕ್ಕೊಮ್ಮೆಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಹಾಗಂತ ಅಲ್ಲಿವರೆಗೆ ಈ ಮಕ್ಕಳು ದೊಡ್ಡವರಾಗಿ ಉದ್ಯೋಗಕ್ಕೆ ಬರುವವರಿಗೆ ಗುರುಗಳು ತುಂಬಾ ಕಷ್ಟವನ್ನು ಅನುಭವಿಸಿದವರು. ನಿಜ. ಬಡತನದ ಜೀವನ. ಬಡತನದ ಜೀವನ ಹಾಗೆ. ಅಂದ್ರೆ ತಂದೆಯನ್ನ ಕಳ್ಕೊಳ್ತಾರೆ, ಅಲ್ಲೂ ಕೂಡ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತೆ. ಆದ್ರೂ ಕೂಡ ನೆರೆಹೊರೆಯವರ ಹತ್ರ ಕೇಳ್ತಾರೆ, ಅಣ್ಣನ ಜೊತೆಗೂಡಿ ಕಲಿತಾರೆ, ಮನೆಯಲ್ಲೇ ಕೂತ್ಕೊಂಡು ಶಿಕ್ಷಣವನ್ನ ಮಾಡ್ತಾರೆ. ಯಾರು ಇರ್ತಾರೆ ಹೇಳಿ ಗಿರೀಶ್ ಅವರು ಈ ರೀತಿ ಸಾಧನೆಯನ್ನ ಮಾಡುವವರು ಅಲ್ವಾ? ಹೌದು 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 ಹೌದು. ತಂದೆಯನ್ನ ಅದೇ ಹೇಳುದು, ಅಂದ್ರೆ ಮಕ್ಕಳಿಗೆ ತಂದೆ ತಾಯಿ ಆಸರೆ ಆಗಿರ್ಬೇಕು. ಅವರನ್ನೇ ಕಳ್ಕೊಂಡ ಸಂದರ್ಭದಲ್ಲಿ ದಿಕ್ಕು ಯಾವ ಕಡೆಗೆ ಹೋಗ್ಬೇಕು ಅನ್ನೋದನ್ನೇ ಪ್ರೇರಣೆ ಕೊಡ್ಲಿಕ್ಕೆ ಯಾರು ಕೂಡ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಎದೆಗುಂದದೆ ಅವರು ಮುನ್ನಡೆಸ್ಕೊಂಡು ಇಷ್ಟು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದಾರೆ ಅಂತ ಹೇಳಿದ್ರೆ
ಹೌದು, ಅವರು ಕಡಬದಲ್ಲಿ ಇದ್ದವರು ಮೊದಲು. ಮೊದಲು ಕಡಬದಲ್ಲಿ ಇದ್ದವರು, ಮತ್ತೆ ತಲಕಲದಲ್ಲಿ ನೆಲೆಸಿದ್ದಾರೆ. ನೋಡಿ, ಈಗ ಅವರು ನಿಧನರಾಗಿದ್ದಾರೆ ಅನ್ನುವಂತ ಸುದ್ದಿ ಬರುವವರೆಗೂ ಅವರ ಜೀವನದ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಇಷ್ಟು ಕಷ್ಟಪಟ್ಟಿದ್ರ ಲೀಲಾವತಿ ಭಯಪಡಿತಾ ಇರೋ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರುವಂತದ್ದು. ಹೌದು, ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ತುಂಬಾ ಕಷ್ಟಪಟ್ಟಿದ್ದಾರೆ. ಅವರು ಲೈಫ್ ಅಲ್ಲಿ ಒಂದು ಮುಂದೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಮಾತ್ರ ತೊಂದರೆ ಇಲ್ಲ ಸರ್. ಈಗ ಅಂದ್ರೆ ಒಂದು ಮಕ್ಕಳಿಂದಾಗಿ ಸ್ವಲ್ಪ ಸುಖ ಜೀವನ ಅನುಭವಿಸ್ತಿದ್ದಾರೆ. ಹಾಗೆ ಅವರಿಗೆ ಸಾಧಾರಣ 2-3 ವರ್ಷಕ್ಕಿಂತ ಮುಂಚೆ ಅವರಿಗೆ ಒಂದು ನರದ ಸಮಸ್ಯೆಯಲ್ಲಿ ಇತ್ತು, ತಲೆ ಇದೆಲ್ಲ ಮರೆತು ಹೋಗುದು ಅಂತದ್ದೆಲ್ಲ ಇತ್ತು. ಅದು ಇತ್ತೀಚೆಗೆ ಸ್ವಲ್ಪ ಜೋರಾಯ್ತು ಅದೆಲ್ಲ. ಹಾಗೆ ಅಂದ್ರೆ ನೋಡಿ, ಎಷ್ಟೋ ಮಂದಿ ಈಗ ತಮ್ಗೆ ಇದಕ್ಕಿಲ್ಲ ನಮ್ಮ ಜೀವನ ಹಾಗಾಯ್ತು ಹೀಗಾಯ್ತು ದಾಂಪತ್ಯವನ್ನು ಮುರಿದುಕೊಳ್ಳುವಂತವರ ಮಧ್ಯೆ ಲೀಲಾವತಿ ಭಯಪಡಿತಾ ಇರೋ ತನ್ನ ಸಾಂಸಾರಿಕ ಜೀವನದಲ್ಲೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆದ್ರು. ಕಲಾ ಜೀವನದಲ್ಲಿ ಮಾತ್ರ ಅಲ್ಲ ಇಲ್ಲಿ, ಅಲ್ವಾ? ಹೌದು ಹೌದು ಹೌದು, ನಿಜ. ಒಂದು ಮಾತಾಡಿದಾಯ್ತು, ಅವ್ರ ಮನೆಗೆ ಅವಳು, ಇವಳ ಮನೆಗೆ ಇವನಂತ ಆಗ್ತಾ ಇರುತ್ತೆ ಈಗಿನ ಕಾಲಘಟ್ಟದಲ್ಲಿ. ಅಂತದ್ರಲ್ಲಿ ನೋಡಿ, ಪತಿಯ ಜೊತೆಗೂಡಿ ಎಲ್ಲಾ ಕಲಾ ಸೇವೆಯನ್ನ ಮಾಡ್ತಾ ಇದ್ದವರು, ಇನ್ನೊಬ್ಬರಿಗೆ ಮಾದರಿ ಆಗಿದ್ರು. ಪ್ರತಿಯೊಂದರಲ್ಲೂ ಲೀಲಾವತಿ. ಸರ್ ನೋಡಿ, ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಇರ್ತದೆ, ಹಣದ ವ್ಯವಸ್ಥೆ ಇರ್ತದೆ, ಕಲೀಲಿಕ್ಕೆ ತುಂಬಾ ವ್ಯವಸ್ಥೆ ಇರ್ತದೆ. ಆದ್ರೂ ಕೂಡ ಕಲೀಲಿಕ್ಕೆ ಒಂದು ಅವರಿಗೆ ತಯಾರಾಗಿರುವುದಿಲ್ಲ. ನಿಜ. ಅಂತ ಒಂದು ಅಸಡ್ಡೆ ಅಂದ್ರೆ ಯುಗದ ಅಂದ್ರೆ ಕೆಲವರು ಇರ್ತಾರೆ. ಆದ್ರೆ ನೋಡಿ, ಅವರು ಬಡತನದಲ್ಲಿ ಕಲ್ತದ್ದು, ಬಡತನದಲ್ಲಿ ಕಲ್ತು ಈಗ ಅಷ್ಟು ಮೇಲಕ್ಕೆ ಬಂದಿದೆ ನೋಡಿ. ಅವರು ಅವರ ಪತಿಯನ್ನು ನಮ್ಮ ಎದುರಲ್ಲಿ ಗುರುಗಳಂತಲೇ ಹೇಳ್ತಿದ್ದದ್ದು. ನಾನೀಗ ಒಮ್ಮೆ ನಾನು ಅವರ ಮನೆಗೆಲ್ಲ ಹೋದಾಗ ನನ್ಗೆ ಗುರುಗಳು ಹೀಗೆ ಕಲಿಸಿದ್ದು, ನನ್ಗೆ ಗುರುಗಳು ಹಾಗೆ ಕಲಿಸಿದ್ದು. ನಾನೊಮ್ಮೆ ಯೋಚನೆ ಮಾಡಿದ್ದು, ಇವರು ಯಾರನ್ನು ಗುರುಗಳು? ಮತ್ತೆ ನೋಡುವಾಗ ಇವರನ್ನೇ, ಅವರ ಗಂಡನನ್ನೇ ಗುರುಗಳು. ಹೌದು, ನಂಗೆ ಫಸ್ಟ್ ಗೆಮ್ಮೆ ಅವ್ರೆ ಅಂದ್ರೆ ನನ್ಗೆ ಗುರುಗಳು ಹೀಗೆ ಕಲಿಸಿದ್ದಾರೆ ಅಂತ ಹೇಳುದು. ಮತ್ತೆ ನೋಡುವಾಗ ನಮ್ಮ ಗುರುಗಳನ್ನೇ ಹೇಳುದು ಅವರು. ಕುತೂಹಲ ಆಗಿತ್ತು, ಯಾರಪ್ಪ ಇವರ ಗುರುಗಳು ಅಂತ ಹೇಳಿ. ನಂಗೆ ಗೊತ್ತಿರ್ಲಿಲ್ಲ. ನಾನ್ ಫಸ್ಟ್ ಹೋದ ಟೈಮ್ ಅಲ್ಲಿ ಅಂದ್ರೆ ಮತ್ತೆ ನಂಗೆ ತಲೆಗೆ ಹೋಯ್ತು. ಮತ್ತೆ ದಾಂಪತ್ಯ ಜೀವನದಲ್ಲಿ ತುಂಬಾ ಅನ್ಯೋನ್ಯವಾಗಿದ್ದವರು ಗುರುಗಳು. ಅಂದ್ರೆ ಅವರು ಲೀಲಾವತಿ ಮತ್ತೆ ಹರಿನಾರಾಯಣ ಭಯಪಡ್ತಾರೆ, ತುಂಬಾ ಪ್ರೀತಿಯಲ್ಲಿದ್ದವರು. ಅಂದ್ರೆ ಒಬ್ಬರನ್ನೊಬ್ರು ಹಚ್ಚಿಕೊಂಡು ಹಾಗೆ. ನಿಜ ನಿಜ ನಿಜ. ಎಷ್ಟು ಹೇಳಿದ್ರು ಮುಗಿಲಿಕ್ಕಿಲ್ಲ. ಎಷ್ಟು ಅಂದ್ರೆ ಅವರ ಪ್ರತಿಯೊಂದರಲ್ಲೂ ಪ್ರೇರೇಪಣೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಲೀಲಾವತಿ ಅಮ್ಮನವರದಲ್ವಾ? ಹೌದು. ಎಸ್ ಗಿರೀಶ್ ರೈ ಅವರೇ, ಎಸ್ ಧನ್ಯವಾದಗಳು U+Y ಜೊತೆಗೆ ಮಾತನಾಡಿದ್ದಕ್ಕೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV. ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 98454 90100.